ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಕುಕ್ಕಿಂಗ್ ಬ್ಲಾಗ್. ಇವತ್ತು ಈಸಿಯಾಗಿ ಸಿಂಪಲ್ಲಾಗಿ ಒಂದು ರವೆ ಕೇಕ್ನ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ. ಈಗ ಬೇಕ್ರಿಯಲ್ಲೆಲ್ಲ ಕೇಕ್ ತೊಗೊಂಡು ತಿನ್ಲಿಕ್ಕೆ ಇಷ್ಟ ಇಲ್ಲ ಅಂದರೆ ಮನೇಲೇ ಸಿಂಪಲ್ಲಾಗಿ ಈ ರೀತಿ ಮಾಡ್ಕೊಳ್ಬೋದು. ನಾನು ಇದಕ್ಕೆ ಮೆಷರ್ಮೆಂಟ್ಗೆ ಅಂತ ಒಂದು ಬೌಲ್ ತೊಗೊಂಡಿದ್ದೀನಿ. ಅಂದರೆ ಒಂದು ಮೆಷರ್ಮೆಂಟ್ ಕಪ್ನ ಒಂದು ಬೌಲಲ್ಲೂ ಸಹ ಮೆಷರ್ಮೆಂಟ್ ತೊಗೋಬೋದು. ನಾನೀಗ ಒಂದು ಬೌಲಷ್ಟು ಇದಕ್ಕೆ ಚಿರೋಟಿ ರವೆಯನ್ನು ಸೇರಿಸ್ಕೊತಾ ಇದ್ದೀನಿ. ಯಾವ ರವೆನಾದರೂ ಸೇರಿಸ್ಕೊಳ್ಬೋದು, ಏಕೆಂದರೆ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ತೀವಲ್ಲ. ಒಂದು ಅರ್ಧಕ್ಕಿಂತ ಜಾಸ್ತಿ ಇದಕ್ಕೆ ಸಕ್ಕರೆನ, ಅಂದರೆ ಅರ್ಧ ಕಪ್ಗಿನ್ನ ಜಾಸ್ತಿ ಸ್ವಲ್ಪ ಸಕ್ಕರೆಯನ್ನು ಸೇರಿಸ್ಕೊತಾ ಇದ್ದೀನಿ. ಅರ್ಧ ಕಪ್ಪಷ್ಟು ಇದಕ್ಕೆ ಗಟ್ಟಿ ಮೊಸರನ್ನು ಸೇರಿಸ್ಕೊಂಡಿದ್ದೀನಿ. ನಂತರ ಕಾಲು ಕಪ್ಪಷ್ಟು ಇದಕ್ಕೆ ರಿಫೈನ್ಡ್ ಆಯಿಲನ್ನು ಸೇರಿಸ್ಕೊಂಡಿದ್ದೀನಿ. ಇಷ್ಟೇ 4 ಪದಾರ್ಥಗಳು. ರವೆ 1 ಕಪ್ಪು, ಅರ್ಧ ಕಪ್ಗಿನ್ನ ಜಾಸ್ತಿ ಸ್ವಲ್ಪ ಸಕ್ಕರೆ, ಅರ್ಧ ಕಪ್ಪಷ್ಟು ಮೊಸರು, ಕಾಲು ಕಪ್ಪಷ್ಟು ಎಣ್ಣೆ, ಇಷ್ಟನ್ನು ಸೇರಿಸ್ಕೊಂಡು ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕು. ಈಗ ನೋಡಿ, ಗ್ರೈಂಡ್ ಮಾಡ್ಕೊಂಡಿರೋದನ್ನ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಏಕೆಂದರೆ ರವೆ ಕೇಕ್ ಆಗಿರೋದ್ರಿಂದ ಒಂದು ಸ್ವಲ್ಪ ರೆಸ್ಟ್ ಮಾಡಲಿಕ್ಕೆ ಬಿಡಬೇಕು. ಮೈದಾದಲ್ಲಿ ಕೇಕ್ ಮಾಡಿದರೆ ರೆಸ್ಟ್ ಮಾಡಲಿಕ್ಕೆ ಬಿಡೋ ಅವಶ್ಯಕತೆ ಇಲ್ಲ. ಈ ರವೆಯಲ್ಲಿ ಕೇಕ್ ಮಾಡ್ತಾ ಇರೋದ್ರಿಂದ ಒಂದು 1/4 ಗಂಟೆ 20 ನಿಮಿಷ ಅದನ್ನು ನೆನಿಲಿಕ್ಕೆ ಬಿಡಬೇಕಾಗುತ್ತೆ. ಅದರಿಂದ ರವೆ ಅರಳಬೇಕು. ಅದರಿಂದ ಈಗ ನೋಡಿ, ಇದನ್ನು ಬೌಲ್ಗೆ ಶಿಫ್ಟ್ ಮಾಡಿಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ನೀಟಾಗಿ ಒಂದು 1/4 ಗಂಟೆಯಿಂದ, ಅಂದರೆ ಒಂದು 20ರಿಂದ 30 ನಿಮಿಷ ಬಿಟ್ಟರು ನಡೆಯುತ್ತೆ. ನಂತರ ಕೇಕ್ನ ಮಾಡಲಿಕ್ಕೆ ಕೇಕ್ ಟಿನ್ ಇದ್ದರೆ ತೊಗೊಬೋದು. ಇಲ್ಲಾಂದರೆ ನನ್ನ ಹತ್ರ ಕೇಕ್ ಟಿನ್ ಇರಲಿಲ್ಲ, ಅದರಿಂದ ಒಂದು ಟಿಫನ್ ಬಾಕ್ಸ್ ಸಿಗುತ್ತೆ ನೋಡಿ, ಟಿಫನ್ ಬಾಕ್ಸ್ಗಳಲ್ಲೂ ಸಹ ಮಾಡ್ಕೊಳ್ಬೋದು. ಟಿಫನ್ ಬಾಕ್ಸ್ಗೆ ನಾನು ನೀಟಾಗಿ ಎಣ್ಣೆ ಅಂದರೆ ಸುತ್ತಲೂ ಎಣ್ಣೆಗೆ ಗ್ರೀಸ್ ಮಾಡ್ಕೊತಾ ಇದ್ದೀನಿ. ಅಂದರೆ ಕೇಕ್ ಅಂಟಬಾರ್ದು ಅಂತ. ಇಲ್ಲಾಂದರೆ ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರ್ ಹಾಕ್ಕೊಂಡು ಅದರ ಮೇಲೆ ಎಣ್ಣೆ ಗ್ರೀಸ್ ಮಾಡಿಕೊಂಡ್ರೆ ಆಯಿತು. ನಂತರ ಇದಕ್ಕೆ ಮೇಲೆ ಗಾರ್ನಿಷಿಂಗಿಗೆ ಅಂತ ಸ್ವಲ್ಪ ಬಾದಾಮಿನ ಈ ಥರ ಪೀಸಸ್ ಮಾಡ್ಕೋತಾ ಇದ್ದೀನಿ. ಯಾವುದನ್ನೇ ಹಾಕ್ಬೋದು, ಪಿಸ್ತಾ ಇದ್ದರೆ ಪಿಸ್ತಾ ಹಾಕ್ಬೋದು, ಇಲ್ಲಾಂದರೆ ಯಾವುದೇ ಡ್ರೈ ಬೀಜಗಳು ಬರುತ್ತೆ ನೋಡಿ, ಸೋರೆಕಾಯಿ ಬೀಜ ಇರ್ಬೋದು, ಯಾವುದೇ ಬೀಜಗಳು ಬಂದರೂ ಸಹ, ಸೂರ್ಯಕಾಂತಿ ಬೀಜ, ಯಾವುದೇ ಬೀಜಗಳು ಇದ್ದರೂ, ಡ್ರೈ ಸೀಡ್ಸ್ ಯಾವುದೇ ಇದ್ದರೂ ಸಹ ಗಾರ್ನಿಷ್ ಮಾಡ್ಕೊಳ್ಬೋದು. ಇಲ್ಲಾಂದರೆ ಟೂಟಿ ಫ್ರೂಟಿ ಇದ್ದರೂ ಸಹ ಅದರ ಮೇಲೆ ಗಾರ್ನಿಷ್ ಮಾಡ್ಕೊಳ್ಬೋದು, ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ಬಾದಾಮಿ ಇತ್ತು, ಬಾದಾಮಿನ ನೀಟಾಗಿ ನೋಡಿ ಈ ಥರ ಪೀಸಸ್ ಮಾಡ್ಕೋತಾ ಇದ್ದೀನಿ. ಡಿಸೈನ್ ಅಂದರೆ ಒಂದು ಮೇಲೆ ಕೇಕ್ ಡಿಸೈನ್ ಚೆನ್ನಾಗಿ ಕಾಣುತ್ತೆ ಅಂತ. ಈಗ ನೋಡಿ, ಇದನ್ನು ಮಾಡಲಿಕ್ಕೆ ನಾನು ಒಂದು ಹಳೆ ಕುಕ್ಕರ್ ಇರುತ್ತೆ ನೋಡಿ, ಅಂದರೆ ಒಂದು ಸಿಲ್ವರ್ ಕುಕ್ಕರ್ ಬರುತ್ತೆ ನೋಡಿ, ಆ ಥರ ಸ್ಟೀಲ್ ಕುಕ್ಕರ್ಗಿನ್ನ ಸಿಲ್ವರ್ ಕುಕ್ಕರ್ ಇದ್ದರೆ ಅದನ್ನು ಇಟ್ಕೊಂಡ್ರೆ ಚೆನ್ನಾಗಾಗುತ್ತೆ. ಈಗ ನಾನು ಅದನ್ನು ರವೆನ ರೆಸ್ಟ್ ಮಾಡಲಿಕ್ಕೆ ಇಟ್ಟಿದ್ದೀನಿ ಅಲ್ವಾ, ಅದೇ ಟೈಮಲ್ಲಿ ಇಲ್ಲಿ ಪ್ರೀ ಹೀಟ್ ಮಾಡ್ಕೋಬೇಕಾಗುತ್ತೆ ಒಂದು ಕುಕ್ಕರ್ನ. ಪ್ರೀ ಹೀಟ್ ಮಾಡ್ಕೊಳ್ಳೋದು ಅಂದರೆ ಲೋ ಫ್ಲೇಮಲ್ಲಿ ಸ್ಟವ್ನ ಬಿಟ್ಬಿಟ್ಟು ಒಂದು ಕುಕ್ಕರ್ನ ಇಟ್ಬಿಟ್ಟು ಅದಕ್ಕೆ ಒಂದು ಸ್ಟ್ಯಾಂಡ್ ಇಟ್ಬಿಟ್ಟು ಮುಚ್ಚಿಬಿಟ್ಟು ಬಿಟ್ಬಿಡೋದು ಅಷ್ಟೇ. ಅದೊಂದು 10 ನಿಮಿಷ ಪ್ರೀ ಹೀಟ್ ಆಗಬೇಕು ನೋಡಿ. ಈಗ ಇಲ್ಲಿ ನಾನು ಕರೆಕ್ಟಾಗಿ 20 ಮಿನಿಟ್ಸ್ ಆದಮೇಲೆ ಇದನ್ನು ನೋಡ್ತಾ ಇದ್ದೀನಿ. 20 ಮಿನಿಟ್ಸ್ ಆದಮೇಲೆ ರವೆ ಚೆನ್ನಾಗಿ ಅರಳಿರುತ್ತೆ. ಒಂದು 20 ಮಿನಿಟ್ಸ್ ಬಿಟ್ಟರೆ ಸಾಕು ನೋಡಿ. ಈ ರೀತಿಯಾಗಿ ತುಂಬ ಮಿಕ್ಸ್ ಮಾಡೋದೇನು ಬೇಡ, ಈ ರೀತಿಯಾಗಿ ಒಂದು 2-3 ಸರಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಒಂದು ಸ್ವಲ್ಪ ಇದು ಗಟ್ಟಿ ಇದೆ ನೋಡಿ, ಒಂದು ಸ್ವಲ್ಪ ಇದಕ್ಕೆ ಹಾಲನ್ನು ಸೇರಿಸ್ಕೋಬೇಕು. ನಾನಿಲ್ಲಿ ಫಸ್ಟು ಒಂದು 1/4 ಲೋಟದಷ್ಟು ಹಾಲನ್ನು, ಅಂದರೆ ಒಂದು 1/4 ಕಪ್ಪಷ್ಟು ಹಾಲನ್ನು ತೊಗೊಂಡೆ, ಅದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಆ ಥಿಕ್ನೆಸ್ ನೋಡ್ಕೋಬೇಕು, ಎಷ್ಟು ಹಾಲು ಬೇಕಾಗುತ್ತೆ ಅಂತ. ಈಗ ಹಾಲು ಸೇರಿಸ್ತಾ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಹೋಗಬೇಕು. ತುಂಬ ಫಸ್ಟೇ ಸೇರಿಸಿದ್ರೆ ತುಂಬ ಲಿಕ್ವಿಡ್ ಥರ ಆಗಿಬಿಡುತ್ತೆ, ತುಂಬ ತೆಳುವಾಗೂ ಮಾಡ್ಕೊಳ್ಬಾರ್ದು. ಇಡ್ಲಿ ಬ್ಯಾಟರ್ಗಿನ್ನ ಸ್ವಲ್ಪ ಗಟ್ಟಿ ಇರಬೇಕು ನೋಡಿ, ಆ ರೀತಿ ಕೇಕ್ ಬ್ಯಾಟರ್ನ ಮಾಡ್ಕೋಬೇಕು. ಇಡ್ಲಿ ಬ್ಯಾಟರು ತುಂಬ ತೆಳುವಾಗಿಬಿಡುತ್ತೆ. ಈಗ ನೋಡಿ, ಮತ್ತೆ ನಾನು ಇನ್ನೂ ಒಂದು 1/4 ಕಪ್ಪಷ್ಟು ಹಾಲನ್ನು ತೊಗೊಂಡಿದ್ದೀನಿ. ಅಂದರೆ ಒಂದು ಅರ್ಧ ಕಪ್ಪಷ್ಟು ಹಾಲು ಬೇಕಾಯಿತು ಇದಕ್ಕೆ. ಮತ್ತೆ ಅಂದರೆ ಪರ್ಫೆಕ್ಟಾಗಿ ಅರ್ಧ ಕಪ್ಪಷ್ಟು ಹಾಲು ತೊಗೊಂಡಿದೆ ಇದು ನೋಡಿ. ಈಗ ಹಾಲನ್ನು ಹಾಕಿದ್ಮೇಲೆ ಅಷ್ಟೇ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಇದಕ್ಕೆ ವೆನಿಲಾ ಎಸೆನ್ಸ್ ಇದ್ದರೆ ಆ್ಯಡ್ ಮಾಡಿ. ನನ್ನ ಹತ್ರ ವೆನಿಲಾ ಎಸೆನ್ಸ್ ಸಹ ಇತ್ತು, ಆದರೆ ನಾನು ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪೌಡರ್ನ ಆ್ಯಡ್ ಮಾಡಿದ್ದೀನಿ. ನಾನು ಆಮೇಲೆ ಆ್ಯಡ್ ಮಾಡಿದ್ದೀನಿ ಇದನ್ನು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿದ್ಮೇಲೆ. ಇದಕ್ಕೆ ಮೇಯ್ನಾಗಿ ಬೇಕಾಗಿರೋದು ನೋಡಿ, 1/4 ಸ್ಪೂನಷ್ಟು ಅಡುಗೆ ಸೋಡವನ್ನು ಸೇರಿಸ್ಕೊಂಡಿದ್ದೀನಿ. ಪೂರ್ತಿಯಾಗಿ 1/4 ಸ್ಪೂನಷ್ಟು ಸೇರಿಸ್ಕೊಬೇಕು. ಅರ್ಧ ಸ್ಪೂನಷ್ಟು ಪೂರ್ತಿಯಾಗಿ ಇದಕ್ಕೆ ಬೇಕಿಂಗ್ ಪೌಡರನ್ನು ಸೇರಿಸ್ಕೊಬೇಕು, ಇಲ್ಲ ಅಂದರೆ ಕೇಕ್ ಸಾಫ್ಟ್ ಬರಲ್ಲ. ಅಂದರೆ ಏನು ಸ್ಪೂನ್ ಮೆಷರ್ಮೆಂಟ್ ಇದೆ ನೋಡಿ, ನಾನು ಅದರಲ್ಲಿ ತೊಗೊಂಡೆ. ಮಾಮೂಲಿ ಸ್ಪೂನಲ್ಲಿ ಹಾಕ್ತೀವಿ ಅನ್ನೋದಾದರೆ 1 ಸ್ಪೂನಷ್ಟು ಪೂರ್ತಿಯಾಗಿ ಬೇಕಿಂಗ್ ಪೌಡರ್ ಹಾಕ್ಕೋಬೇಕು, ಅರ್ಧ ಸ್ಪೂನಷ್ಟು ಪೂರ್ತಿಯಾಗಿ ಅಡುಗೆ ಸೋಡವನ್ನು ಹಾಕ್ಕೋಬೇಕು. ಆವಾಗ ಕೇಕ್ ಪರ್ಫೆಕ್ಟಾಗಿ ಬರುತ್ತೆ ನೋಡಿ. ಈಗ ಅಡುಗೆ ಸೋಡಾ ಮತ್ತು ಬೇಕಿಂಗ್ ಪೌಡರ್ನ ಲೈಟಾಗಿ ಅದಕ್ಕೆ ಮಿಕ್ಸ್ ಮಾಡಿದ್ಮೇಲೆ, ಈಗ ನಾವೇನು ಕೇಕ್ ಟಿನ್ನ ರೆಡಿ ಮಾಡ್ಕೊಂಡಿರ್ತೀವಿ ನೋಡಿ ಕೇಕ್ ಮಾಡಲಿಕ್ಕೆ, ಅದಕ್ಕೆ ಸ್ವಲ್ಪ ನಾನು ಡಸ್ಟ್ ಮಾಡ್ಕೋತಾ ಇದ್ದೀನಿ. ಏಕೆಂದರೆ ಬಟರ್ ಪೇಪರ್ ಹಾಕಿಲ್ಲ ನೋಡಿ, ಕೇಕ್ ಅಂಟಬಾರ್ದು ಅಂತ. ಸ್ವಲ್ಪ ಮೈದಾ ಹಿಟ್ಟನ್ನು ಡಸ್ಟ್ ಮಾಡಿಕೊಂಡೆ. ಈಗ ಇದಕ್ಕೆ ನಾವೇನು ಬ್ಯಾಟರ್ನ ಮಿಕ್ಸ್ ಮಾಡ್ಕೊಂಡಿದ್ವು ನೋಡಿ, ಬ್ಯಾಟರ್ನ ಪೂರ್ತಿಯಾಗಿ ಅದಕ್ಕೆ ಸೇರಿಸ್ಕೋಬೇಕು. ನಾನು ಇದಕ್ಕೆ ಏಲಕ್ಕಿ ಪೌಡರ್ ಇನ್ನೂ ಸೇರಿಸಿಲ್ಲ, ಮರ್ತುಬಿಟ್ಟಿದ್ದೆ ನೋಡಿ. ಈಗ ಅದನ್ನು ಆ್ಯಡ್ ಮಾಡ್ಕೋತೀನಿ.
ನಾವು ಅಲ್ಲೇ ಬೌಲ್ಗೆ ಅದನ್ನು ಮಿಕ್ಸ್ ಮಾಡ್ಕೋತೀವಿ ಅಲ್ವಾ ಹಾಲನ್ನು, ಆ ಟೈಮಲ್ಲೇ ಏಲಕ್ಕಿ ಪೌಡರ್ನು ಮಿಕ್ಸ್ ಮಾಡ್ಕೊಳ್ಬೋದು. ಇಲ್ಲಾಂದರೆ ವೆನಿಲಾ ಎಸೆನ್ಸ್ ಬರುತ್ತೆ ನೋಡಿ, ಅದನ್ನು ಮಿಕ್ಸ್ ಮಾಡಿಕೊಂಡ್ರು ಸಹ ಕೇಕ್ ಸೇಮ್ ಪರ್ಫೆಕ್ಟಾಗಿ ಹೋಟೆಲ್ ಅಂದರೆ ಇದು ಬೇಕ್ರಿ ಸ್ಮೆಲ್ ಬರುತ್ತೆ ನೋಡಿ, ಅದೇ ರೀತಿ ಬರುತ್ತೆ. ಏಲಕ್ಕಿ ಹಾಕಿದ್ರೂ ಸಹ ತುಂಬ ಚೆನ್ನಾಗಾಗುತ್ತೆ. ಏಲಕ್ಕಿ ಪೌಡರ್ ಹಾಕೋಬೇಕು ನೋಡಿ. ಈಗ ನೀಟಾಗಿ ಅದನ್ನು ಒಂದು ಸರಿ ಈ ರೀತಿಯಾಗಿ ಟ್ಯಾಪ್ ಮಾಡ್ಕೋಬೇಕು. ಈಗ ಟ್ಯಾಪ್ ಮಾಡಿಬಿಟ್ಟು ಲಾಸ್ಟಲ್ಲಿ ಅದಕ್ಕೆ ನೋಡಿ ಗಾರ್ನಿಷಿಂಗಿಗೆ ಅಂತ ನಾನಿಲ್ಲಿ ಬಾದಾಮಿಯನ್ನು ಲೈಟ್ ತೆಳುವಾಗಿ ಪೀಸ್ ಮಾಡ್ಕೊಂಡಿದ್ದೆ ನೋಡಿ, ಅದನ್ನು ಹಾಕೋತಾ ಇದ್ದೀನಿ. ಯಾವ್ದು ಬೇಕಾದರೂ ಹಾಕೋಬೋದು ನೀವು. ಗೋಡಂಬಿ ಇದ್ದರೆ ಗೋಡಂಬಿನೂ ಸಹ ಹಾಕ್ಕೊಳ್ಬೋದು. ಇಲ್ಲಾಂದರೆ ಗ್ರೇಪ್ಸ್ ಇದ್ದರೆ, ಯಾವುದೇ ಒಂದು ಡ್ರೈ ನಟ್ಸ್ ಇದ್ದರೆ ಯಾವುದನ್ನಾದರೂ ಹಾಕ್ಕೊಳ್ಬೋದು. ಈಗ ನೋಡಿ ಇದು ಒಂದು 1/4 ಗಂಟೆ ಆಗಿದೆ ಪ್ರೀ ಹೀಟ್ ಮಾಡಲಿಕ್ಕೆ ಇಟ್ಟಿರೋದು. ಇದು ತುಂಬ ಸುಡ್ತಾ ಇರುತ್ತೆ, ಪ್ಲೇಟ್ ಸಹ ತುಂಬ ಸುಡ್ತಾ ಇತ್ತು. ಅದನ್ನು ಒಂದು ಬಟ್ಟೆ ಇನ್ನೊಂದು ಕ್ಲಾತಿಂದ ಅಂದರೆ ತೆಕ್ಕೊಳ್ಳಿ, ತುಂಬ ಸುಡ್ತಾ ಇರುತ್ತೆ. ಈಗ ನೋಡಿ ಕರೆಕ್ಟಾಗಿ ಮಧ್ಯಕ್ಕೆ ಅದನ್ನು ಪ್ಲೇಸ್ ಮಾಡಬೇಕು. ಮಧ್ಯಕ್ಕೆ ಪ್ಲೇಸ್ ಮಾಡಿಬಿಟ್ಟು ಈಗ ನಾನಲ್ಲಿ ಕುಕ್ಕರ್ದು ಲಿಡ್ ಏನಿದೆ, ಕುಕ್ಕರ್ ಲಿಡ್ನೇ ಮುಚ್ಚುತ್ತಾ ಇದ್ದೀನಿ. ಗ್ಯಾಸ್ಕೆಟ್ ತೆಗೆದಿದ್ದೀನಿ ಒಳಗಡೆದು, ಮತ್ತು ಅದ್ರ ವಿಷಲ್ನೂ ಸಹ ಹಾಕೋ ಆಗಿಲ್ಲ. ನೀಟಾಗಿ ಕುಕ್ಕರ್ ಪ್ಲೇಟ್ನ ಮುಚ್ಚಿಬಿಟ್ಟು 30 ಮಿನಿಟ್ಸ್ ಕರೆಕ್ಟಾಗಿ ಕುಕ್ ಮಾಡಿರೋದು. ಕರೆಕ್ಟ್ 30 ಮಿನಿಟ್ಸ್ ಆದಮೇಲೆ ನೋಡಿ ತೆಗೆದು ನೋಡಿದಾಗ ಅದನ್ನು ಒಂದು ಟೂತ್ ಪಿಕ್ಕಿಂದ ಇಲ್ಲಾಂದರೆ ಯಾವುದೇ ಒಂದು ಸ್ಪೂನಿಂದನಾದರೂ ಆಯಿತು ಚೆಕ್ ಮಾಡಿ ನೋಡಿ. ಅದರೊಳಗೆ ಅದನ್ನು ಡಿಪ್ ಮಾಡಿದಾಗ ಅದು ಏನೂ ಅಂಟಲಿಲ್ಲ ಅಂದರೆ ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ನೋಡಿ. ಕೇಕ್ 30 ಮಿನಿಟ್ಸಲ್ಲಿ ಪರ್ಫೆಕ್ಟಾಗಿ ರೆಡಿಯಾಗಿತ್ತು. ಇದು ಪೂರ್ತಿಯಾಗಿ ಆರಲಿಕ್ಕೆ ಬಿಡಬೇಕು. ಆರಲಿಕ್ಕೆ ಒಂದು ಅರ್ಧ ಗಂಟೆ ಮೇಲಾದರೂ ತಗೊಳ್ಳುತ್ತೆ. ಈಗ ನೋಡಿ ಈ ಕೇಕ್ ತೆಗೆದಿರೋದನ್ನ ನಾನು ಈ ರೀತಿ ತೋರಿಸ್ತಾ ಇದ್ದೀನಿ ನೋಡಿ. ಸ್ವಲ್ಪನೂ ಅಂಟುತ್ತಾ ಇಲ್ಲ, ಎಷ್ಟು ಸರಿ ಅದನ್ನು ಅದರೊಳಗಡೆ ಡಿಪ್ ಮಾಡಿದ್ರೂ ಸಹ ಒಂದು ಸ್ಟಿಕ್ನ ಈ ರೀತಿಯಾಗಿ ಪರ್ಫೆಕ್ಟಾಗಿ ಬೆಂದಿದ್ರೆ ಪರ್ಫೆಕ್ಟಾಗಿ ಕೇಕ್ ಆಗಿದೆ ಅಂತ ನೋಡಿ. ಸುತ್ತ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಸೇಮ್ ಒಂದು ಬೇಕ್ರಿಯಲ್ಲಿ ಏನು ಸಿಗುತ್ತೆ ನೋಡಿ ಅದ್ರಾಗಿನ್ನ ತುಂಬ ಚೆನ್ನಾಗಿತ್ತು ಕೇಕ್. ಇದು ಮನೆಯಲ್ಲೇ ಬೇಕ್ರಿಗಿನ್ನ ತುಂಬ ಚೆನ್ನಾಗಿ ಕೇಕ್ನ ಮಾಡ್ಕೊಳ್ಬೋದು ಈಸಿಯಾಗಿ. ಈಗ ಕ್ರಿಸ್ಮಸ್ ಎಲ್ಲ ಬರ್ತಾ ಇದೆ ನೋಡಿ, ನ್ಯೂ ಇಯರ್ ಎಲ್ಲ ಬರ್ತಾ ಇದೆ ನೋಡಿ. ಕೇಕ್ ಕಟ್ ಮಾಡಲಿಕ್ಕೆ ನಾವೇ ಮನೆಯಲ್ಲಿ ಸಿಂಪಲ್ಲಾಗಿ ಈ ರೀತಿ ಕೇಕ್ನ ಮಾಡ್ಕೊಂಡ್ಬಿಡ್ಬೋದು ನೋಡಿ. ಇದನ್ನು ತೆಗಿಲಿಕ್ಕೆ ನಾನೊಂದು ಚಾಕುವಿನ ಸಹಾಯದಿಂದ ಸೈಡೆಲ್ಲ ಬಿಡಿಸ್ಕೊತಾ ಇದ್ದೀನಿ. ನಂತರ ಹಿಂಗೆ ಬಗ್ಗಿಸ್ಬಿಟ್ಟು ಒಂಚೂರು ಟ್ಯಾಪ್ ಮಾಡಿದರೆ ಸಾಕು, ಅಷ್ಟೇ ಅದು ಬಂದುಬಿಡುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಪರ್ಫೆಕ್ಟಾಗಿ ನಾವು ಕೇಕ್ನ ಏನು ಔಟ್ಸೈಡಿಂದ ತರ್ತೀವಿ ನೋಡಿ ಅದ್ರಾಗಿನ್ನ ಸಹ ತುಂಬ ಚೆನ್ನಾಗಿ ಮನೆಯಲ್ಲಿ ಟೇಸ್ಟ್ ಬರುತ್ತೆ. ಮನೆಯಲ್ಲಿಯೇ ರೆಡಿ ಮಾಡ್ಕೊಂಡ್ಬಿಡ್ಬೋದು ಕೇಕ್ನ. ಈಗ ನೋಡಿ ಕಟ್ ಮಾಡಿಬಿಟ್ಟು ಸಹ ತೋರಿಸ್ತೀನಿ. ಅದು ಸ್ಪಾಂಜಿನೆಸ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಪರ್ಫೆಕ್ಟಾಗಿ ಏನು ಬೇಕ್ರಿಯಲ್ಲಿ ತಂದುಬಿಟ್ಟು ಬೇಕ್ರಿಯಲ್ಲಿ ನೀವು ಪ್ಲೈನ್ ಕೇಕ್ ಎಲ್ಲ ತರ್ತೀರ ನೋಡಿ, ಪರ್ಫೆಕ್ಟ್ ಅದೇ ಟೈಪಲ್ಲಿ ಬಂದಿತ್ತು. ತುಂಬ ಟೇಸ್ಟ್ ಸಹ ತುಂಬ ಚೆನ್ನಾಗಾಗಿತ್ತು. ನಾನು ಇನ್ನೂ ಬಿಸಿ ಇದೆ, ಆಗಲೇ ಕಟ್ ಮಾಡಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ಪೂರ್ತಿ ತಣ್ಣಗಾಗಿ ಕಟ್ ಮಾಡಿದಾಗ ಅದಿನ್ನೂ ನೀಟಾಗಿ ಬರುತ್ತೆ ನೋಡಿ. ಈ ರೀತಿಯಾಗಿ ಪೀಸಸ್ನ ನಾವು ಯಾವ ಸೈಜಿಗೆ ಬೇಕೋ ಆ ಥರ, ಸ್ಕ್ವೇರ್ ಬೇಕಿದ್ದರೆ ಸ್ಕ್ವೇರ್ ಮಾಡ್ಕೊಳ್ಬೋದು, ಟ್ರಯಾಂಗಲ್ ಬೇಕಿದ್ರೆ ಟ್ರಯಾಂಗಲ್, ಯಾವ ಥರನಾದರೂ ರೆಕ್ಟ್ಯಾಂಗಲ್ ಬೇಕಿದ್ರೆ ರೆಕ್ಟ್ಯಾಂಗಲ್, ಯಾವ ಥರನಾದರೂ ಪೀಸಸ್ನ ಮಾಡ್ಕೊಳ್ಬೋದು ನೋಡಿ. ಟೆಕ್ಸ್ಚರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಸಾಫ್ಟ್ನೆಸ್ ಮತ್ತು ಅದು ಸ್ಪಾಂಜಿನೆಸ್ ಮತ್ತು ಸ್ವಲ್ಪನೂ ಅಂಟುತ್ತಾ ಇಲ್ಲ. ಮತ್ತು ಅದರ ಒಳಗಡೆ ಏನಿದೆ ನೋಡಿ ಟೆಕ್ಸ್ಚರು, ನಾನು ಪ್ರೆಸ್ ಮಾಡಿಬಿಟ್ಟು ಸಹ ನಿಮಗೆ ತೋರಿಸ್ತಾ ಇದ್ದೀನಿ. ಅದು ಬಿಸಿ ಇದೆ ತುಂಬ ಕೇಕ್, ಅದರಲ್ಲಿ ಅಷ್ಟು ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಈ ರೀತಿಯಾಗಿ ರುಚಿಯಾದಂತಹ ಕೇಕ್ನ ಮನೆಯಲ್ಲಿಯೇ ಮಾಡ್ಕೊಳ್ಬೋದು. ಯಾರಾದರೂ ಕ್ರಿಸ್ಮಸಲ್ಲಿ ಮಾಡ್ಕೊಳ್ಬೇಕು ಅಂತ ಇದ್ದರೆ, ಇಲ್ಲಾಂದರೆ ನ್ಯೂ ಇಯರ್ಗೆ ಕೇಕ್ನ ಮಾಡ್ಕೊಳ್ಬೇಕು ಅಂತ ಇದ್ದರೆ, ಇಲ್ಲಾಂದರೆ ರೆಗ್ಯುಲರಾಗಿ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆಲ್ಲ ಮಾಡ್ಕೊಡ್ಬೋದು. ಈ ರೀತಿಯಾಗಿ ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕೇಕ್ಸ್ ಎಲ್ಲ ಬರುತ್ತೆ ನೋಡಿ. ಈ ರೀತಿಯಾಗಿ ಮನೆಯಲ್ಲೇ ಮಾಡಿಕೊಂಡಾಗ ಮಕ್ಕಳಿಗೆ ಲಂಚ್ ಬಾಕ್ಸ್ಗೂ ಸಹ ಹಾಕ್ಕೊಡ್ಬೋದು. ರೆಸಿಪಿ ಇಷ್ಟ ಆದರೆ ನೀವು ಟ್ರೈ ಮಾಡಿ, ಬೇರೆಯವ್ರಿಗೂ ಸಹ ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.